ಬಾರೆ ಬಾ ಮುಚ್ಕೊಂಡು ಬಾ. ಅಕ್ಕ ಯಾಕೆ ಹಿಂಗೆ ಹೇಳ್ಕೊಬತ್ತಿದ್ಯಾ ನನ್ನ? ನಾನೇನಕ್ಕ ಮಾಡಿದೆ? ತೆಗೆದು ಬಾರಿಸ್ತ ಅಂದ್ರೆ ಹಲ್ಲೆಲ್ಲ ಉದ್ರೋಗ್ಬಿಡ್ಬೇಕು ನಿನಗೆ. ಮನೆ ಹಾಳಿ ಬಾಯಿ ಮುಚ್ಕೊಂಡು ನಿಂತ್ಕೋ. ಥೂ, ಏನೇನೋ ನಂಬಿಕೆ ಇಟ್ಕೊಂಡಿದ್ನಲ್ಲ ನಿನಗೆ, ನಿನ್ ಮೇಲೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ ಪಾಪಿ. ಅಯ್ಯೋ ಏನಾಯ್ತಮ್ಮ? ಏ ಪ್ರೇಮ, ಏನಕ್ಕೆ ಮಗು ಮೇಲೆ ಕೈ ಮಾಡ್ತಿದ್ಯಾ ನೀನು? ಮಗು? ಯಾವ ಮಗು ಅಮ್ಮ? ಇವಳ ಮಗು? ಹಾ, ಮಗು ಅಂತೆ ಮಗು. ಮಗು ಏನ್ ಮಾಡಿದಾಳಂತ ಗೊತ್ತಾಗುತ್ತೆ ನಿನ್ಗೆ? ಈಗ ಗೊತ್ತಾಗತ್ತಿರು ಏನ್ ಮಾಡಿದಾಳಂತ. ಅವಾಗ ಹೇಳುವಂತೆ ಮಗು ಅಂತ. ಏನಾಯ್ತೆ? ಏನಾಯ್ತು ಅಂತ ಹೇಳು. ಯಾಕೆ ಹಿಂಗ್ ಆಡ್ತಿದ್ಯಾ ನೀನು? ಯಾವಾಗ ಬಂದೆ ನೀನ್? ಸರಿ ಅಮ್ಮ, ಇವಳು ಏನ್ ಮಾಡಿದಾಳೆ ಗೊತ್ತಮ್ಮ? ಇದು ನಾನು ನಿಮ್ಮ ಹತ್ರ ಹೆಂಗೆ ಹೇಳಿ? ನೀವು ಅದು ಹೆಂಗೆ ತಗೋತೀರೋ ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ಇವಳು ಮಾಡಿರೋದು ಕೆಲಸ ಅಂಥದ್ದು. ಥೂ ಅಮ್ಮ, ನಾಳೆ ನಡಿಬೇಕಾಗಿದ್ದು ಪ್ರೀತಿ ಶ್ರೀಕಾಂತ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ತಿದೆ. ಪ್ರೇಮ, ನಿನ್ ದಮ್ಮಯ್ಯ ಕಣಮ್ಮ, ಹಿಂಗೆಲ್ಲ ಮಾತಾಡ್ಬೇಡ ನೀನು. ನನ್ನ ಪ್ರೀತಿ ಮದುವೆ ಯಾವಾಗಲೂ ಕ್ಯಾನ್ಸಲ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಬಾರ್ದು. ಯಾಕೆ? ಏನಾಯ್ತು? ಯಾಕೆ ಹಂಗೆಲ್ಲ ಮಾತಾಡ್ತಿದ್ದೀನಿ ನೀನು? ಯಾಕೆ ಅಂದರೆ ನಿನ್ನ ಮಗಳು ಕೇಳು. ಮಗು ಮಗು ಅಂತಿದ್ಯಲ್ಲ, ಅವಳು ಕೇಳು, ಅವಳು ಮಾಡೋ ಕೆಲಸ ಏನು ಅಂತ. ಅಯ್ಯೋ, ಇವ್ರಿಗೆ ನಾವಿಬ್ರು ಲವ್ ಮಾಡ್ತಿರೋ ವಿಷಯ ಹೆಂಗೆ ಗೊತ್ತಾಯ್ತು? ಶ್ರೀಕಾಂತ್ ಹೇಳ್ಬೇಡ ಅಂತ ಹೇಳಿದ್ನಲ್ಲ. ಅವಳೇನೇ ಮಾಡಿದ್ಲು? ಮದುವೆ ಯಾಕೆ ಕ್ಯಾನ್ಸಲ್ ಆಗ್ತಿದೆ? ಅದೇನು ಅಂತ ಸರಿಯಾಗಿ ಹೇಳೆ. ನಿನ್ನ ಅಮ್ಮಯ್ಯ ಕಣೆ ಪ್ರೇಮ. ಪ್ರೇಮ, ಏನಮ್ಮ ಇದೆಲ್ಲ? ಏನಾಗ್ತಿದೆಯಮ್ಮ? ನಮಗೆ ಭಯ ಆಗ್ತಿದೆ ಕಣೆ. ಅಯ್ಯೋ, ನಾಳೆ ಎಂಗೇಜ್ಮೆಂಟ್ ಇದೆ ಕಣೆ ಪ್ರೀತಿದು. ಏನು ಮಾತಾಡ್ತಿದ್ಯಾ ನೀನು? ಎಂಗೇಜ್ಮೆಂಟಾ? ಯಾರ ಜೊತೆನಪ್ಪ ಎಂಗೇಜ್ಮೆಂಟ್ ಮಾಡ್ತೀಯ ನೀನು? ಯಾರ ಜೊತೆ ಮಾಡ್ತೀಯ? ಪಾಪ ಪ್ರೀತಿ ನೋಡೋಕ್ಕಾಗ್ತಿಲ್ಲಪ್ಪ. ಮತ್ತೆ ಮತ್ತೆ ಅವಳಿಗೆ ನೋವು ಕೊಡೋಂಗಾಗೋಯ್ತು. ನನ್ನಿಂದ ಅವಳಿಗೆ ತುಂಬ ನೋವಾಗೋಯ್ತಪ್ಪ. ಹೆಂಗೋ ಮದುವೆ ಅಂತ ಒಪ್ಕೊಂಡಿದ್ಲು, ಅವಳು ನೆಮ್ಮದಿನೇ ಹಾಳು ಮಾಡಿಬಿಟ್ಟೆ ಅಪ್ಪ ನಾನು. ಏನಾಯ್ತು ಅಂತ ಹೇಳೆ. ಅಪ್ಪ, ನೀನು ಅಳಿಯ ಆಗ್ಬೇಕು ಆಗಕ್ಕಿದ್ದಾನಲ್ಲ ಅವನು ಶ್ರೀಕಾಂತ್. ಅವನು ಈ ಪಿಂಕಿನೂ 5 ವರ್ಷದಿಂದ ಪ್ರೀತಿಸಿದಾರಂತಪ್ಪ. ಇವ್ರ ಪ್ರೀತಿನ ತ್ಯಾಗ ಮಾಡಿ ಪ್ರೀತಿಗೆ ಮದುವೆ ಮಾಡಬೇಕು ಅಂತ ನಿಂತಿದ್ದಾಳೆ ಇವಳು, ನಿನ್ನ ಮಗಳು, ಚಿಕ್ಕ ಮಗಳು. ಆದರೆ ಏನು ಮಾಡೋದು, ಪ್ರೀತಿಗೆ ಆ ವಿಷಯ ಗೊತ್ತಾಗಿ ತುಂಬ ನೊಂದ್ಕೊಂಡಿದ್ದಾಳಪ್ಪ. ಏನು ಹೇಳ್ತಿದ್ಯೆ? ಹಾ, ಪಿಂಕಿನ? ಹೌದಪ್ಪ, ನಿನ್ನ ಮುದ್ದಿನ ಮಗಳೇ. ಏನಾಗಿ ನಿಂತಿದ್ಯಾ? ಈಗಲಾದ್ರೂ ಬೊಗಳು ಸತ್ಯ ಏನು ಅಂತ. ಇನ್ನು ಎಷ್ಟು ದಿನ ಮುಚ್ಚಿ ನಾಟಕ ಆಡ್ಬೇಕು ಅನ್ಕೊಂಡಿದ್ಯಾ ಅಲ್ವೇ? ನಿಮ್ಮ ಅಕ್ಕನ ಜೀವನದಲ್ಲೇ ಆಟ ಆಡ್ಬಿಟ್ಟಲ್ಲೇ. ಪಾಪ, ಅವಳ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತೇನೆ ನಿನಗೆ? ಅಕ್ಕ ಪ್ಲೀಸ್ ಅಕ್ಕ, ನೀನು ಹೀಗೆಲ್ಲ ಮಾತಾಡಬೇಡ. ಅಕ್ಕನ ಜೀವನದಲ್ಲಿ ಆಟ ಆಡ್ಬಿಟ್ಟೆ ಅಂದರೆ ಏನಕ್ಕ ಅರ್ಥ? ಹಾಂ, ನಾನು ಪ್ರೀತಿ ಮಾಡಿದೆ, ಅದು ತಪ್ಪ? ನಾನು ಶ್ರೀಕಾಂತ್ ಅವ್ರನ್ನ ಪ್ರೀತಿಸ್ತಿದ್ದೀನಿ, ಅದು 5 ವರ್ಷದಿಂದ. ಅದೇನು ತಪ್ಪ ಹೇಳು? ನೀನು ಪ್ರೀತಿಸಿದ್ದಾನೆ ಮದುವೆ ಆಗಿರೋದು. ಅಂಥದ್ರಲ್ಲಿ ನಾನು ಮಾಡಿ ತಪ್ಪು ಅಂತ ನಿನ್ಗೆ ಹೇಗೆ ಅನಿಸ್ತಿದೆ? ನನಗೆ ಗೊತ್ತು. ಅಲ್ಲ ಅಕ್ಕ, ಅಕ್ಕನಿಗೆ ಮೋಸ ಮಾಡಬೇಡಿ ಅಂತ ಹೇಳ್ತಿದ್ಯಲ್ಲ, ಏನಕ್ಕ ಮೋಸ ಮಾಡಿರೋದು ನಾನು? ನನ್ನ ಪ್ರೀತಿನ ಅವಳಿಗೋಸ್ಕರ ಬಿಟ್ಕೊಟ್ಟಿದ್ದೀನಿ, ಅದು ನಿನಗೆ ಮೋಸ ಥರ ಕಾಣಿಸ್ತಿದ್ಯಾ? ಹೇಳು, ಸತ್ಯ ಯಾಕೆ ಹೇಳಲಿಲ್ಲ ಅಂತ ನೀನು ಕೇಳಿದ್ರೆ ಸತ್ಯ ಹೇಳೋ ಪರಿಸ್ಥಿತಿ ನಾನು ಇರಲಿಲ್ಲ ಅಕ್ಕ. ನಿನಗೆ ಗೊತ್ತು ಅಕ್ಕ ಎಷ್ಟೊಂದು ಪ್ರೀತಿ ಮಾಡ್ತಿದ್ದಾಳೆ ಶ್ರೀಕಾಂತ್ನ. ನೋಡ್ದಾಗ್ಲಿಂದ ಅವ್ರನ್ನೇ ಮದುವೆ ಆಗಬೇಕು ಅಂತ ಅವ್ರ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾಳೆ. ಅದನ್ನೆಲ್ಲ ನಾನು ಹಾಳು ಮಾಡಿಬಿಡ್ಲಾ? ನನ್ನ ಪ್ರೀತಿಗಿಂತ ಅವಳು ಮದುವೆ ಆಗೋದೇ ಇಂಪಾರ್ಟೆಂಟ್ ಆಗಿತ್ತು ನನಗೆ. ನನಗೆ ಮಾತ್ರ ಅಲ್ಲ, ಅಪ್ಪ ಅಮ್ಮಂಗೆ ನಿನಗೆ ಎಲ್ಲರಿಗೂ ಅವಳು ಮದುವೆ ಆಗೋದೇ ತಾನೇ ಇಂಪಾರ್ಟೆಂಟ್ ಆಗಿರೋದು. ಯಾಕೆ ಅಂದರೆ ಅವಳು ಮದುವೆ ಅಂದ್ರೇ ಒಪ್ಕೊಂಡಿರಲಿಲ್ಲ. ಈಗ ಹೆಂಗೋ ಒಪ್ಕೊಂಡಿದ್ದಾಳೆ, ಅವಳು ಮದುವೆ ಆಗ್ತಿದ್ದಾಳೆ ಅಂತ ಎಲ್ಲರೂ ಖುಷಿಯಾಗಿದ್ರೆ ಆ ಖುಷಿನ ನಾನು ಯಾಕೆ ಹಾಳು ಮಾಡಬೇಕು? ನನಗೆ ನನ್ನ ಪ್ರೀತಿಗಿಂತ ಅಕ್ಕನ ಮದುವೆನೇ ಇಂಪಾರ್ಟೆಂಟ್ ಅನ್ನಿಸ್ತು, ಅದಕ್ಕೆ ಹೀಗೆ ಮಾಡಿದೆ. ಆದರೆ ನೀನು ಮೋಸ ಅಂತ ಯಾಕೆ ಹೇಳ್ತಿದ್ದೀಯಾ? ಮೋಸ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಇನ್ನೇನೇ ಹೇಳಲಿ, ನೀನು ಪ್ರೀತಿ ಮಾಡಿ ತಪ್ಪಲ್ಲ ಕಣೆ. ಆವತ್ತು ಶ್ರೀಕಾಂತ ಇವ್ಳು ಮದುವೆ ಆಗ್ತಿರೋ ಹುಡುಗ ಅಂತ ಗೊತ್ತಾದಾಗಲೇ ಸತ್ಯ ಬೊಗಳ್ಬೇಕಿತ್ತು ನೀನು. ಆವತ್ತೇ ಸತ್ಯ ಹೇಳಿದರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಕಣೆ. ಇಷ್ಟು ದಿನ ಆಗೋಯ್ತಲ್ಲೇ, ಅವಳ ಮನಸ್ಸು ಎಷ್ಟೇ ನೊಂದಿರಬೇಕು, ಅಷ್ಟಾದರೂ ಅರ್ಥ ಆಗ್ತಿಲ್ವೇ ನಿನಗೆ? ಅಕ್ಕ ನನಗೆ ಗೊತ್ತಕ್ಕ, ಆದರೆ ನಾನು ಏನು ಮಾಡಲಿ? ಅಷ್ಟು ಬೇಗ ಅಷ್ಟರಲ್ಲಿ ಅಕ್ಕಂಗೆ ಆಲ್ರೆಡಿ ಶ್ರೀಕಾಂತ್ ತುಂಬ ಇಷ್ಟ ಆಗಿಬಿಟ್ಟಿದ್ರು. ಮದುವೆ ಅಂತ ಆದರೆ ಶ್ರೀಕಾಂತನೇ ಮದುವೆ ಆಗಬೇಕು ಅಂತ ಹಠ ಮಾಡ್ತಿದ್ಲು. ಅದು ಹೇಗಕ್ಕ ನಾನು ಹೀಗೆ ಸತ್ಯ ಹೇಳಲಿ? ನಾನು ಹೇಗಕ್ಕ ಅವಳು ನೆಮ್ಮದಿ ಹಾಳು ಮಾಡಲಿ? ಇವಾಗ ಹಾಳಾಗಿಲ್ವವ? ಇವಾಗ ಹಾಳಾಗಿಲ್ವೇನೆ? ಇವಾಗ ಅವಳು ನೆಮ್ಮದಿನೇ ಹಾಳಾಗೋಯ್ತಲ್ಲೇ, ಅವಳ ಜೀವನನೇ ಹಾಳಾಗೋಯ್ತಲ್ಲೇ. ಅವತ್ತೇ ನೀನು ಹೇಳಿದರೆ ಹೆಂಗೋ ಸುಮ್ಮನೆ ಆಗ್ಬೋದಿತ್ತು ಕಣೆ. ಇಷ್ಟೊಂದು ಮುಂದುವರೆದ ಮೇಲೆ ಈ ಥರ ಆದ್ರೆ ಪಾಪ ಅವಳು ಹೆಂಗೆ ತಡ್ಕೋತಾಳೆ? ಅಮ್ಮ, ಈ ವಿಷಯ ಅಕ್ಕಂಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತಲೇ ಮುಚ್ಚಿಟ್ಟಿದ್ವಿ. ಅದು ಹೇಗೆ ಅವಳು ಗೊತ್ತಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ಅಕ್ಕನ ಮದುವೆ ಆಗಬೇಕು, ಅವಳು ಖುಷಿಯಾಗಿರಬೇಕು, ಆ ಖುಷಿನ ನೀವೆಲ್ಲ ನೋಡಿ ಸಂತೋಷ ಪಡಬೇಕು ಅಂತ ನನ್ನ ಪ್ರೀತಿನೇ ತ್ಯಾಗ ಮಾಡಿದ್ದೀನಮ್ಮ. ನಾನು ಕೆಟ್ಟವಳಲ್ಲಮ್ಮ, ನನ್ನ ಅಕ್ಕನಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದು. ನನ್ನ ನಂಬಮ್ಮ ಪ್ಲೀಸ್. ಈಗ ನೀನು ಮಾಡಿದ ಅಕ್ಕನಿಗೋಸ್ಕರನೇ ಅಂತ ನೀನು ಹೇಳ್ತಿದ್ದೆ ಕಣೆ. ಈಗ ಏನೇ ಮಾಡೋದು ಅವಳನ್ನ? ಅವಳು ಇನ್ನು ಯಾವುದೇ ಕಾರಣಕ್ಕೂ ಇನ್ನು ಯಾವ ಮದುವೆಗೂ ಒಪ್ಕೊಳ್ಳಲ್ಲ ಕಣೆ. ಇನ್ನು ಅವಳ ಜೀವನದಲ್ಲಿ ಮದುವೆನೇ ಬೇಡ ಅಂತಿದ್ದಾಳೆ. ಈಗ ನಾನು ಏನು ಮಾಡಲೆ?
ಅಯ್ಯೋ ದೇವ್ರೆ, ಎಲ್ಲಾರ್ಗೂ ಪ್ರೀತಿದು ಅವನದು ಶ್ರೀಕಾಂತದ್ದು ಎಂಗೇಜ್ಮೆಂಟ್ ನಾಳೆ ಅಂತ ಹೇಳ್ಕೊಂಡು ಬಂದಿದ್ದೀನಿ ಕಣೆ. ಈಗ ಪ್ರೀತಿ ಅಲ್ಲ ಪಿಂಕಿ ಅಂತ ನಾನು ಹೆಂಗೆ ಹೇಳಲಿ? ಈಗೆಲ್ಲ ನಾನು ಹೇಗೆ ಸರಿ ಮಾಡಲಿ? ನಮ್ಮ ಮಾವಂಗೆ ಏನಂತ ಹೇಳಲೆ, ಆ ಮನೆಯವ್ರಿಗೆ ಏನಂತ ಹೇಳಲೆ? ನನ್ಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲೇ. ಅಕ್ಕ, ಇಲ್ಲ ಅಕ್ಕ, ಪ್ರೀತಿ ಯಾವಾಗಲೂ ಪಿಂಕಿ ಆಗಕ್ಕಾಗಲ್ಲ. ನೀನು ದಯವಿಟ್ಟಿದ್ನೆಲ್ಲ ಅಕ್ಕನಿಗೆ ಹೇಳಿ ಅರ್ಥ ಮಾಡಿಸು. ನನಗೆ ಶ್ರೀಕಾಂತ್ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನು ಅಕ್ಕನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಕ್ಕ. ಪ್ಲೀಸ್ ಅಕ್ಕ, ಶ್ರೀಕಾಂತ್ ಜೊತೆ ಪ್ರೀತಿ ಅಕ್ಕನೇ ಮದುವೆ ಆಗೋಕೆ ಹೇಳು, ಅವಳನ್ನ ಒಪ್ಸು. ಮತ್ತೆ ಮತ್ತೆ ತಲಹಾಟೆ ಮಾಡಬೇಡ ಪಿಂಕಿ. ನೀನು ಪ್ರೀತಿಸ್ತಿರೋ ಹುಡುಗನ ಅವಳು ಹೆಂಗೆ ಮದುವೆ ಆಗೋಕ್ಕಾಗತ್ತೆ? ಅವಳಿಗೇನು ಮನಸ್ಸಿಲ್ವಾ? ಅವಳಿಗೇನು ಮನುಷ್ಯತ್ವ ಇಲ್ವಾ? ನೀನು ಹೇಗೆ ನಿಮ್ಮ ಅಕ್ಕ ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ಯೋ, ನನ್ನ ತಂಗಿ ಪ್ರೀತಿ ಕಿತ್ಕೊಂಡು ನಾನು ಚೆನ್ನಾಗಿರ್ಬೇಕಂತ ಅವಳಿಗೆ ಅನ್ಸಲ್ವಾ? ನಿನಗೆ ತಲೆ ಇದೆಯಾ ಇಲ್ವಾ? ಸಾಕು ಸಾಕು, ಇಷ್ಟೇ ಸಾಕು, ಇನ್ನು ಮುಂದುವರ್ಸೋದು ಬೇಡ. ಅಪ್ಪ ಅಮ್ಮ, ಈಗ ಏನು ಮಾಡೋದು ಅಂತ ನೀವೇ ಹೇಳಿ. ನಾನೀಗ ಅವ್ರ ಮನೆಗೆ ಹೋಗಿ ಹೇಳ್ಬೇಕಮ್ಮ. ಏನೇ ಮಾಡೋದು ಪ್ರೇಮ, ಪ್ರೀತಿ ಜೀವನ ಹಿಂಗೆ ಆಗೋಯ್ತಲ್ಲ. ಹೆಂಗೋ ಕಷ್ಟಪಟ್ಟು ಮದುವೆಗೆ ಒಪ್ಸಿದ್ವಲ್ಲೇ. ಅವಳು ಕೂಡ ಆಸೆಯಿಂದ ಒಪ್ಕೊಂಡಿದ್ಲು ಶ್ರೀಕಾಂತ್ ಮದುವೆ ಆಗಬೇಕು ಅಂತ. ಈಗ ಏನೇ ಮಾಡೋದು? ಅವಳು ಇನ್ಯಾರನ್ನ ಮದುವೆ ಆಗಲ್ಲ ಅಂದ್ರೆ ನಾನು ಇನ್ನೇನೇ ಮಾಡಲಿ? ಅದೇ ಅಮ್ಮ ನನಗೂ ಯೋಚನೆ ಆಗಿರೋದು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಈಗೀಗ ಆಗಿರೋದಕ್ಕೆ ಏನು ಮಾಡೋದು ಅದು ಹೇಳು ಫಸ್ಟು. ಇನ್ನೇನು ಮಾಡೋಕ್ಕಾಗುತ್ತಮ್ಮ? ಪಿಂಕಿನೇ ಅವ್ನು ಶ್ರೀಕಾಂತ್ ಕೊಟ್ಟು ಮದುವೆ ಮಾಡೋದು ಅಷ್ಟೇ. ನಾಳೆ ಎಂಗೇಜ್ಮೆಂಟು ಅಂತ ಎಲ್ಲರಿಗೂ ಹೇಳಾಗಿದೆ. ಈಗ ಎಂಗೇಜ್ಮೆಂಟ್ ನಿಲ್ಸೋಕ್ಕಾಗೋದಿಲ್ಲ. ಎಂಗೇಜ್ಮೆಂಟ್ ಇವರಿಬ್ಬರದೇ ಅಂತ ಹೇಳಿದ್ರೆ ಆಯಿತು. ಅವ್ರ ಮನೆಯವ್ರಿಗೆ ಹೋಗಿ ಹೇಳು, ಇವರಿಬ್ಬರು 5 ವರ್ಷದಿಂದ ಪ್ರೀತಿಸ್ತಿದ್ದಾರಂತೆ, ಇವ್ರದ್ದೇ ಮದುವೆ ಮಾಡಿಬಿಡೋಣ ಅಂತ. ಇದೆಲ್ಲ ಮುಗೀಲಿ, ಆಮೇಲೆ ಪ್ರೀತಿ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಸರಿಯಪ್ಪ, ಆಯಿತು, ನಾನು ಹೊರಡ್ತೀನಿ. ಹಾಗಿದ್ರೆ ಅಪ್ಪ ಅಮ್ಮ, ಪ್ರೀತಿ ತುಂಬ ನೊಂದ್ಕೊಂಡಿದ್ದಾಳಮ್ಮ. ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಅವಳ ಮನಸ್ಸಲ್ಲಿ ತುಂಬ ದುಃಖ ತುಂಬಿಕೊಂಡಿದ್ದಾಳೆ. ಅದನ್ನೆಲ್ಲ ನಂಗೆ ಸರಿ ಮಾಡೋಕ್ಕಾಗಲ್ಲಮ್ಮ. ನನಗೆ ಅವಳ ಕೈಲಿ ಮಾತಾಡೋಕ್ಕೂ ಆಗ್ತಿಲ್ಲ. ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ ಅಂತ ಅನಿಸ್ತಿದೆ ನನಗೆ. ಅವಳು ಹೇಗಾದರೂ ಮಾಡಿ ಸಮಾಧಾನ ಮಾಡಮ್ಮ ಪ್ಲೀಸ್. ಸರಿ ಪ್ರೇಮ, ಆಯಿತು, ನಾನು ಮಾತಾಡ್ತೀನಿ ಅವಳ ಜೊತೆ. ನೀನು ಹೋಗೋದೇನು ನೋಡು. ಅಪ್ಪ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಚಿಕ್ಕೋಳು ಅಂತ ಜಾಸ್ತಿ ಮುದ್ದು ಮಾಡಿಬಿಟ್ಟೆ ಕಣೆ ನಿನಗೆ. ಅದಕ್ಕೆ ನೀನು ಇಷ್ಟೆಲ್ಲ ಮಾಡಿಬಿಟ್ಟೆ. ನನ್ನ ಮಗಳು ಪ್ರೀತಿ ಅವಳ ಜೀವನನೇ ಹಾಳು ಮಾಡಿಬಿಟ್ಟೆ ನೀನು. ಅಮ್ಮ ಪ್ಲೀಸ್, ಹಿಂಗೆಲ್ಲ ಹೇಳ್ಬೇಡಮ್ಮ ನೀನು. ಅಪ್ಪ ಬೇಜಾರು ಮಾಡ್ಕೊಬೇಡ ಮಗಳೇ. ಅಮ್ಮಂಗೆ ಪ್ರೀತಿ ಅಕ್ಕನ ಜೀವನ ಹಿಂಗೆ ಆಯ್ತಲ್ಲ ಅಂತ ಬೇಜಾರಲ್ಲಿ ಹಂಗೆ ಮಾತಾಡ್ತಿದ್ದಾಳಷ್ಟೆ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಯ್ತದೆ. ನಾಳೆ ಎಂಗೇಜ್ಮೆಂಟ್ ನಿಂದು, ರೆಡಿಯಾಗು ಆಯಿತಾ? ಪ್ರೀತಿ ಅಕ್ಕನ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಪ್ರೇಮಕ್ಕನೂ ಅಷ್ಟೇ, ಕೋಪ ಮಾಡ್ಕೊಂಡ್ಲು, ನಿನ್ನ ಮೇಲೆ ಕೈ ಎತ್ತಿದ್ಲು ಅಂತ ಬೇಜಾರು ಮಾಡ್ಕೋಬೇಡ. ಪಾಪ ಮದುವೆ ಜವಾಬ್ದಾರಿ ಅವಳೇ ತಗೊಂಡಿದ್ಲು. ಈಗ ಏನು ಮಾಡಬೇಕು ಅಂತ ಅವಳಿಗೂ ಗೊತ್ತಾಗ್ತಿಲ್ಲ. ನನ್ನಿಂದಾನೇ ಪ್ರೀತಿಗೆ ಹಿಂಗೆ ಆಯ್ತಲ್ಲ ಅಂತ ಅವಳಿಗೂ ಯೋಚನೆ ಇರುತ್ತೆ. ಅದಕ್ಕೆ ಇಷ್ಟೆಲ್ಲ ಆಗೋಯ್ತು. ನೀನೇನು ಯೋಚನೆ ಮಾಡ್ಬಿಡಕ್ಕಂದ, ಎಲ್ಲ ಸರಿ ಹೋಗುತ್ತೆ. ಆಯ್ತಪ್ಪ.